ಆತ್ಮೀಯ ಮಿತ್ರರೇ ನಮಸ್ಕಾರ. ನಿಮಗೆಲ್ಲರಿಗೂ ಬಿರುಗಾಳಿ ಸಂತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಚಿಕಾಗೋದಲ್ಲಿ, ಪಶ್ಚಿಮದಲ್ಲಿ ಓವರಾಲ್ ಆಗಿ, ವಿಶೇಷವಾಗಿ ಚಿಕಾಗೋದಲ್ಲಿ ಅದು ಸರ್ವಧರ್ಮ ಸಮ್ಮೇಳನ ನಡೆದ ನಂತರ ವಿವೇಕಾನಂದರು ಭೇಟಿ ಮಾಡಿದ ಜನ, ವಿವೇಕಾನಂದರು ಉಳ್ಕೊಂಡಂಥ ಮನೆಗಳು, ವಿವೇಕಾನಂದರು ಆಡಿದ ಮಾತುಗಳು, ಇವೆಲ್ಲವನ್ನು ಕೂಡ ವಿಸ್ತಾರವಾಗಿ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅನೇಕ ಬಾರಿ ಇಷ್ಟು ವಿಸ್ತಾರ ಅಗತ್ಯವ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಸ್ವಾಮಿ ವಿವೇಕಾನಂದರು ಯಾರ್ಯಾರನ್ನ ಭೇಟಿ ಮಾಡಿದ್ರು ಮತ್ತು ಎಂತೆಂಥವ್ರನ್ನ ಭೇಟಿ ಮಾಡುವಂಥ ಸಾಮರ್ಥ್ಯ ಅವರಿಗಿತ್ತು ಅಂತ ನಮ್ಗೆ ಅರ್ಥ ಆಗಬೇಕಾಗಿರೋದು ಅತ್ಯಂತ ಅಗತ್ಯ. ಎಲ್ಲ ಸಂತರನ್ನು ಕೂಡ ವಿಜ್ಞಾನಿಗಳು ಭೇಟಿ ಮಾಡ್ತಾರೆ ಅಂತಿಲ್ಲ, ಅಥವಾ ಎಲ್ಲ ವಿಜ್ಞಾನಿಗಳನ್ನು ರಾಜಕಾರಣಿಗಳು ಭೇಟಿ ಮಾಡ್ತಾರೆ ಅಂತಿಲ್ಲ, ಎಲ್ಲ ರಾಜಕಾರಣಿಗಳನ್ನ ಸಮಾಜ ಸೇವಕರು ಭೇಟಿ ಮಾಡಲೇಬೇಕು ಅಂತಿಲ್ಲ, ಅಥವಾ ಎಲ್ಲ ಸಮಾಜ ಸೇವಕರನ್ನ ವೈದ್ಯರುಗಳೋ ಇಂಜಿನಿಯರ್ಗಳೋ ಭೇಟಿ ಮಾಡಲೇಬೇಕಾದ ಅನಿವಾರ್ಯತೆ ಇಲ್ಲ. ಕೆಲವೊಂದ್ಸಲ ಇಂಟ್ರೆಸ್ಟು ಇರಲ್ಲ. ಆದರೆ ಕೆಲವರು ಮಾತ್ರ ಎಲ್ಲ ಫೀಲ್ಡಿನ ಅನುಭವವನ್ನು ತೆಗೆದುಕೊಂಡಿರ್ತಾರೆ, ಅಥವಾ ಎಲ್ಲ ಕ್ಷೇತ್ರದವರಿಗೂ ಮಾರ್ಗದರ್ಶನ ಮಾಡಬಲ್ಲಂತ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅಂಥವರನ್ನ ಇಷ್ಟಪಟ್ಟು ಎಲ್ಲರೂ ಭೇಟಿಯಾಗ್ತಾರೆ. ನಿಸ್ಸಂಶಯವಾಗಿ ವಿವೇಕಾನಂದರು ಅಂಥವರಲ್ಲೊಬ್ಬರಾಗಿದ್ದರು. ಹೀಗಾಗಿಯೇ ವಿವೇಕಾನಂದರು ಭೇಟಿ ಮಾಡಿದಂಥ ಆ ವಿಭಿನ್ನ ವ್ಯಕ್ತಿಗಳನ್ನು ಪರಿಚಯಿಸೋದು ಉದ್ದೇಶ ಆಗಿತ್ತು ಅಷ್ಟೇ. ಭಾರತದಲ್ಲಿ ತಿರುಗಾಡುವಾಗಲಂತೂ ವಿವೇಕಾನಂದರು ರಾಜ ಮಹಾರಾಜರಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಯವರೆಗೂ, ಪಂಡಿತರಿಂದ ಹಿಡಿದು ಅತ್ಯಂತ ಸಾಮಾನ್ಯ ವ್ಯಕ್ತಿಯವರೆಗೂ ಎಲ್ಲರನ್ನೂ ವಿವೇಕಾನಂದರು ಭೇಟಿ ಮಾಡಿದ್ರಲ್ಲ, ಅಮೆರಿಕಾದಲ್ಲೂ ಹಾಗೆಯೇ ಆಗಿತ್ತು ಅನ್ನೋದನ್ನ ಒಮ್ಮೆ ನಿಮ್ಗೆಲ್ರಿಗೂ ತಿಳಿಸ್ಕೊಡುವಂಥ ಪುಟ್ಟ ಪ್ರಯತ್ನ ಅಷ್ಟೇ. ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಮಾತನ್ನು ಹೇಳಬೇಕು ನಾನು. ಸರ್ವಧರ್ಮ ಸಮ್ಮೇಳನ ಮುಗೀತು ಅಂತ ಆಯ್ತಲ್ಲ, ಒಟ್ಟಾರೆ ಸರ್ವಧರ್ಮ ಸಮ್ಮೇಳನ ಯಾಕೆ ಮಾಡಿದ್ದು ಅಂತ ಆ ಸಮ್ಮೇಳನದ ಸೂತ್ರಧಾರಿಕೆಯನ್ನು ವಹಿಸಿದಂಥ ಬೊರೋಸ್ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರಲ್ಲ, ಜಗತ್ತಿನ ಎಲ್ಲ ಮತಪಂಥಗಳನ್ನು ಒಂದೇ ವೇದಿಕೆಗೆ ತಂದು ಕೂರಿಸಬೇಕು ಅನ್ನೋದು ನನ್ನ ಇಚ್ಛೆ ಅಂತ ಹೇಳಿದ್ರಲ್ಲ. ಮಿತ್ರರೇ, ಗೊತ್ತಿರಲಿ, ಸರ್ವಧರ್ಮ ಸಮ್ಮೇಳನ ನಡೆದ ಕೆಲವೇ ದಿನಗಳಲ್ಲಿ ಅದೇ ಆರ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ ಬೊರೋಸರ ಸಹೋದರನ ನೇತೃತ್ವದಲ್ಲಿ ಇನ್ನೊಂದು ಸಭೆ ನಡೆದಿತ್ತು, ಅದೇ ಆರ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ. ಆ ಸಭೆಯಲ್ಲಿ ಕ್ರಿಶ್ಚಿಯನ್ ಪ್ರಮುಖರೆಲ್ಲರೂ ಬಂದಿದ್ರು. ಕೆಲವು ಪಾದ್ರಿಗಳು ಬಂದಿದ್ರು, ಕೆಲವರು ಪ್ರಮುಖರಲ್ಲಿ ಬಂದು ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸಿದ್ರು. ಚರ್ಚೆಯ ಟಾಪಿಕ್ ಏನಿತ್ತು ಗೊತ್ತಾ? ಹೌ ಟು ಕ್ರಿಶ್ಚಿಯನೈಸ್ ದ ವರ್ಲ್ಡ್ ಅಂಡ್ ಸೇವ್ ಹೇದನ್ಸ್ ಅಂತಿತ್ತು. ಜಗತ್ತೆಲ್ಲವನ್ನು ಕ್ರಿಶ್ಚಿಯನೈಸ್ ಮಾಡೋದು ಹೇಗೆ ಮತ್ತು ಮೂರ್ತಿ ಪೂಜಕರನ್ನ, ಅನಾಗರಿಕರಾಗಿರುವಂಥ ಈ ಜನಾಂಗವನ್ನು ರಕ್ಷಿಸೋದು ಹೇಗೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೆದಿತ್ತು. ಅಂದರೆ ಒಟ್ಟಾರೆ ಉದ್ದೇಶ ಜಗತ್ತನ್ನು ಕ್ರಿಶ್ಚಿಯನೈಸ್ ಮಾಡೋದಾಗಿತ್ತು. ಅದಕ್ಕೆ ಪೂರ್ವಭಾವಿಯಾಗಿ ಈ ಸರ್ವಧರ್ಮ ಸಮ್ಮೇಳನವನ್ನು ಬಳಸ್ಕೊಂಡು ಅವರೆಲ್ಲರನ್ನೂ ಸೇರಿಸಿಕೊಂಡು, ನೀವೆಲ್ಲರೂ ಅನಾಗರಿಕರಾಗಿದ್ದೀರಿ, ನಿಮ್ಮನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ನಮ್ಮ ಮತವನ್ನು ನೀವು ಸ್ವೀಕಾರ ಮಾಡಲೇಬೇಕು ಅಂತ ಕನ್ವಿನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ವಿವೇಕಾನಂದರು ಒಬ್ಬರು ಬಂದರು, ಅವರೆಲ್ಲ ಉದ್ದೇಶಗಳಿಗೆ ನೀರನ್ನು ಎರಚಿ ನಿಮ್ಮೆಲ್ಲರಿಗಿಂತಲೂ ಶ್ರೇಷ್ಠ ಧರ್ಮದ ಅನುಯಾಯಿ ನಾನು ಅಂತ ಎದೆ ಉಬ್ಬಿಸಿಕೊಂಡು ವಿವೇಕಾನಂದರು ಹೇಳಿದ್ರಲ್ಲ, ಎಲ್ಲವೂ ಈ ಸಂದರ್ಭದಲ್ಲಿ ಭಾರತೀಯ ಚಿಂತನೆಗಳಿಗೆ, ಹಿಂದೂ ಧರ್ಮದ ಚಿಂತನೆಗಳಿಗೆ ಸೂಕ್ತವಾದ ಅಡಿಪಾಯ ದೊರೆತಂತಾಯಿತು. ಮಿತ್ರ, ಸ್ವಾಮಿ ವಿವೇಕಾನಂದರು ಇವರು ಈ ಥರ ಜಗತ್ತನ್ನೆಲ್ಲ ಕ್ರಿಶ್ಚಿಯನೈಸ್ ಮಾಡಬೇಕು ಅನ್ನುವಂಥ ಮೂರ್ಖತನದ ಚಿಂತನೆಗಳಲ್ಲಿ ಕೂಡಿರುವಾಗ ವಿವೇಕಾನಂದರನ್ನ ಅಮೆರಿಕಾದ ಯಾವ್ಯಾವ ಜನ ಭೇಟಿಯಾಗ್ತಿದ್ರು ಗೊತ್ತೇನು? ಒಬ್ಬ ವ್ಯಕ್ತಿ ಎಲಿಶಾ ಗ್ರೇ. ಆ ವ್ಯಕ್ತಿ ಯಾರು ಅಂತಂದ್ರೆ, ಆತ ತಾನೊಂದು ಕಂಪನಿಯನ್ನ, ಗ್ರೇ ಬ್ಯಾಟನ್ ಅಂತ ಕಂಪನಿಯನ್ನು ಕಟ್ಟಿದ್ದ. ಮುಂದೆ ಅದು ವೆಸ್ಟರ್ನ್ ಎಲೆಕ್ಟ್ರಿಕ್ ಕಂಪನಿ ಅಂತ ಖ್ಯಾತಿ ಪಡಿತು. ಅನೇಕರಿಗೆ ವೆಸ್ಟರ್ನ್ ಎಲೆಕ್ಟ್ರಿಕ್ ಕಂಪನಿ ಅಂದ ತಕ್ಷಣ ಗೊತ್ತಾಗುತ್ತೆ, ಅದನ್ನು ಸ್ಥಾಪಿಸಿದ ಎಲಿಶಾ ಗ್ರೇ. ಆ ಎಲಿಶಾ ಗ್ರೇ ಎಂಥ ದೊಡ್ಡ ಸಾಧಕ ಅಂತಂದ್ರೆ, ವಿವೇಕಾನಂದರನ್ನ ಭೇಟಿಯಾಗುವಂತಹ ಹೊತ್ತಿನಿಂದ ತನ್ನ ಜೀವಿತಾವಧಿಯ ಕೊನೆಯವರೆಗೂ ಆತ ಒಟ್ಟು 100 ಪೇಟೆಂಟ್ಗಳನ್ನು ತನ್ನ ಸಂಶೋಧನೆಗಳಿಗೆ, ತನ್ನ ಕಂಪನಿಗೆ ಅಂತ ಪಡ್ಕೊಂಡಿದ್ದ. ಇದೇ ಎಲಿಶಾ ಗ್ರೇ ತಾನು ಒಂದು ಮಿಷನ್ ಅನ್ನು ಕಂಡುಹಿಡಿದಿದ್ದ. ಆ ಮಿಷನ್ಗೆ ಆತ ಕೊಟ್ಟ ಹೆಸರು ವಾಯ್ಸ್ ಆನ್ ವೈರ್ ಅಂತ. ತಂತಿಯ ಮೂಲಕ ದನಿಯನ್ನ ಕಳಿಸಬಲ್ಲಂತ ಟೆಲಿಫೋನಿನ ಕುರಿತಂತೆ ಆತ ಮಾತನಾಡಿದ್ದ. ಅದಕ್ಕೆ ಪೇಟೆಂಟ್ ಬೇಕು ಅಂತ ಅವನು ಪೇಟೆಂಟ್ ಆಫೀಸಿಗೆ ಫೈಲ್ ಮಾಡಿದ ದಿನವೇ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಕೂಡ ತಾನೂ ಫೈಲ್ ಮಾಡಿದ್ದ. ಮುಂದೆ ಅನೇಕ ದಿನಗಳ ಕಾಲ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಇದರ ಪೇಟೆಂಟ್ನ ಗ್ರಹಾಂ ಬೆಲ್ಗೆ ಕೊಡಲಾಯಿತು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂಥ ಸಂಗತಿ. ಈತ ಟೆಲಿ ಆಟೋಗ್ರಾಫ್ ಮಿಷನ್ ಒಂದನ್ನು ಕಂಡುಹಿಡಿದಿದ್ದ. ಆ ಟೆಲಿ ಆಟೋಗ್ರಾಫ್ ಮಿಷನ್ ಈ ಕೊಲಂಬಿಯನ್ ಎಕ್ಸ್ಪೋಸಿಷನ್ ಅಲ್ಲಿ ಪ್ರದರ್ಶನಗೊಂಡಿತ್ತು. ಹೀಗಾಗಿ ಅವನ ಕಂಪನಿಗೆ ಅನೇಕ ವಿಜ್ಞಾನಿಗಳ ಪರಿಚಯವೂ ಚೆನ್ನಾಗಿತ್ತು, ಅಥವಾ ಆ ವಿಜ್ಞಾನಿಗಳೊಂದಿಗೆ ಒಡನಾಟ ಚೆನ್ನಾಗಿದ್ದರಿಂದ ಆತ ಆ ವಿಜ್ಞಾನಿಗಳನ್ನ ಒಂದು ದಿನ ಊಟಕ್ಕೆ ಅಂತ ಕರೆದಿದ್ದ. ಮತ್ತು ಆ ದಿನ ಪ್ರಾಬಬಲಿ ಸೆಪ್ಟೆಂಬರ್ 27, ಹೆಚ್ಚು ಕಡಿಮೆ ಸರ್ವಧರ್ಮ ಸಮ್ಮೇಳನ ಮುಗಿದಿದೆ ಅನ್ನೋ ಹೊತ್ತಿಗೆ ಅದಕ್ಕೆ ಹೊಂದಿಕೊಂಡಂತ ದಿನಗಳಲ್ಲೇ ಆತ ಆ ವಿಜ್ಞಾನಿಗಳನ್ನ ಕರೆದಿದ್ದ. ಆ ವಿಜ್ಞಾನಿಗಳಲ್ಲಿ ಯಾರ್ಯಾರಿದ್ರು ಗೊತ್ತೇನು?
ಲಾರ್ಡ್ ಕೆಲ್ವಿನ್ ಇದ್ರು, ಜರ್ಮನಿಯ ವಿಜ್ಞಾನಿ. ಫ್ರಾನ್ಸ್ನ ವಿಜ್ಞಾನಿ ಪ್ರೊಫೆಸರ್ ಹೆರ್ಮನ್ ಇದ್ರು, ಮತ್ತು ಪ್ರೊಫೆಸರ್ ಎಡೌರ್ಡ್ ಹಾಸ್ಪಿಟಲಿಯರ್ ಇದ್ರು. ಇವರೆಲ್ಲರೂ ದೊಡ್ಡ ದೊಡ್ಡ ವಿಜ್ಞಾನಿಗಳು. ಈ ವಿಜ್ಞಾನಿಗಳ ಲಿಸ್ಟಲ್ಲಿ ವಿವೇಕಾನಂದರ ಆಪ್ತ ವಲಯದಲ್ಲಿದ್ದಂಥ ನಿಕೋಲಾ ಟೆಸ್ಲಾ ಒಬ್ಬರ ಹೆಸರು ಉಲ್ಲೇಖ ಆಗಿಲ್ಲ. ಆದರೆ ನಿಕೋಲಾ ಟೆಸ್ಲಾ ಕೂಡ ವಿವೇಕಾನಂದರನ್ನ ಇದೇ ಸಂದರ್ಭಗಳಲ್ಲಿ ಭೇಟಿಯಾಗಿದ್ದಂಥ ಅಪರೂಪದ ಘಟನೆಗಳು ನಮ್ಮ ಕಣ್ಮುಂದೆ ಗೋಚರವಾಗ್ತವೆ. ಈ ವಿಜ್ಞಾನಿಗಳು ಭಾಗವಹಿಸಿದ್ದ ಕಾರ್ಯಕ್ರಮಕ್ಕೆ, ಆ ಔತಣಕೂಟಕ್ಕೆ ಎಲಿಶಾ ಗ್ರೇ ಸ್ವಾಮಿ ವಿವೇಕಾನಂದರನ್ನು ಆಹ್ವಾನಿಸಿದ್ದ. ವಿವೇಕಾನಂದರು ಆ ವಿಜ್ಞಾನಿಗಳೊಂದಿಗೆ ನಿರಂತರವಾಗಿ ಚರ್ಚೆ ಮಾಡುವಷ್ಟರ ಮಟ್ಟಿಗೆ ತಮ್ಮ ಜ್ಞಾನವನ್ನು ಹೊಂದಿದ್ರು. ವಿವೇಕಾನಂದರು ಎಷ್ಟು ಸರಳವಾಗಿ ಹಿಂದೂ ಧರ್ಮದ ಕುರಿತಂತೆ, ಬೈಬಲ್ನ ಕುರಿತಂತೆ, ಕೊರಾನ್ನ ಕುರಿತಂತೆ ಮಾತನಾಡ್ತಿದ್ರೋ ಅಷ್ಟೇ ಸುಲಲಿತವಾಗಿ, ಸ್ವಾರಸ್ಯಕರವಾಗಿ ಆಟಮ್ನಲ್ಲಿರುವಂಥ ಎಲೆಕ್ಟ್ರಾನ್ಗಳ ಕುರಿತಂತೆಯೂ ಮಾತನಾಡಬಲ್ಲವರಾಗಿದ್ದರು. ಅನೇಕ ಬಾರಿ ಅತ್ಯಂತ ಘನವಾಗಿರುವಂಥ ಚಿಂತನೆಗಳನ್ನು ಈ ವೈಜ್ಞಾನಿಕ ಸತ್ಯಗಳೊಂದಿಗೆ ಸಮೀಕರಿಸಿ ಹೇಳಬಲ್ಲಂಥವರಾಗಿದ್ದರಿಂದ ಈ ವಿಜ್ಞಾನಿಗಳೆಲ್ಲ ವಿವೇಕಾನಂದರ ಕುರಿತಂತೆ ಅಚ್ಚರಿಯ ಕಂಗಳಿಂದ ನೋಡ್ತಿದ್ರು. ಯಾವುದು ಮಿಸ್ಟಿಕ್ ಅನ್ನಿಸ್ತಿತ್ತೋ, ಯಾವುದು ನಮ್ಮ ಕಲ್ಪನೆಗೆ ನಿಲುಕದು ಅಂತ ಅನ್ನಿಸ್ತಿತ್ತೋ, ವಿವೇಕಾನಂದರು ಅದನ್ನೂ ಕೂಡ ಅವ್ರ ಮುಂದೆ ಹೇಳ್ತಿದ್ರಲ್ಲ, ಅದು ಬಹಳ ವಿಶೇಷವಾಗಿತ್ತು. ಮಿತ್ರ, ಇವನ್ನೆಲ್ಲವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಕಡೆ ತಮ್ಮ ಮತದ ಮೂಲಕ ಅಥವಾ ಮತಾಂಧತೆಯ ಮೂಲಕ ಜಗತ್ತನ್ನೆಲ್ಲ ನಾಶ ಮಾಡಬೇಕು ಅನ್ನೋ ಪ್ರಯತ್ನವನ್ನ ಅಲ್ಲಿರುವಂತ ಕೆಲವು ಕ್ರಿಶ್ಚಿಯನ್ರು ಮಾಡ್ತಿದ್ರೆ, ವಿವೇಕಾನಂದರು ಅಲ್ಲಿನ ಬೌದ್ಧಿಕ ವಲಯದಲ್ಲಿ ಉತ್ಪಾತವನ್ನೇ ಮಾಡಿ ಕ್ರಿಶ್ಚಿಯಾನಿಟಿಗಿಂತ ಈ ವ್ಯಕ್ತಿ ಬೋಧಿಸ್ತಾ ಇರುವಂಥ ಹಿಂದೂ ಧರ್ಮ ಅತ್ಯಂತ ಶ್ರೇಷ್ಠ ಅನ್ನೋದನ್ನು ಒಪ್ಪಿಸಿಬಿಟ್ಟಿದ್ರು. ಅವರೇನು ಬೇಕಂತ ಹಂಗೆ ಮಾಡೋ ಪ್ರಯತ್ನ ಮಾಡಿ ಅಜೆಂಡಾ ಇಟ್ಕೊಂಡು ಮಾಡಿದವರಲ್ಲ. ಆದರೆ ವಿವೇಕಾನಂದರ ವ್ಯಕ್ತಿತ್ವವೇ ಜಗತ್ತನ್ನು ಸೂಜಿಗಲ್ಲಿನಂತೆ ಹಂಗೆ ಸೆಳೀತಾ ಇತ್ತು. ಸ್ವಾಮಿ ವಿವೇಕಾನಂದರು ಮುಂದೆ ಇಲ್ಲಿಂದ ಅವರು ಇವಾನ್ಸ್ಟನ್ಗೆ ಹೋಗ್ತಾರೆ. ಇವಾನ್ಸ್ಟನ್ನಲ್ಲಿ ಸ್ವಾಮಿ ವಿವೇಕಾನಂದರ 3 ಲೆಕ್ಚರಿಂಗ್ಸ್ ಆಗುತ್ತೆ. ಅದು ಅಕ್ಟೋಬರ್ 5ನೇ ತಾರೀಕುವರೆಗೂ, ಪ್ರಾಬಬಲಿ ಸೆಪ್ಟೆಂಬರ್ 30ಕ್ಕೆ ಅವರ ಮೊದಲ ಲೆಕ್ಚರ್ ಆದರೆ, ಅಲ್ಲಿಂದ ಮುಂದೆ ಅಕ್ಟೋಬರ್ 5ರವರೆಗೂ ಸೇರಿದರೆ ಒಟ್ಟು 3 ಲೆಕ್ಚರ್ ಆಗುತ್ತೆ. ಸ್ವಾಮಿ ವಿವೇಕಾನಂದರು 3 ವಿಚಾರಗಳ ಬಗ್ಗೆ ಅಲ್ಲಿ ಮಾತನಾಡಿದ್ದಾರೆ. ಮೊದಲನೇದು ದ ಹಿಂದೂ ಆಲ್ಟ್ರೋಯಿಸಮ್. ಆಲ್ಟ್ರೋಯಿಸಮ್ ಅಂತ ಹೇಳಿದಾಗ ಅದರ ಹಿಂದುವಿನ ನಿಸ್ವಾರ್ಥತೆಯ ಕುರಿತಂತೆ, ಅನಾಸಕ್ತಿ ಯೋಗದ ಕುರಿತಂತೆ ಏನು ನಾವು ಮಾತನಾಡ್ತೀವೋ ಆ ಥರದ ಅನಾಸಕ್ತ ಭಾವನೆಯಿಂದ ಈ ನಿತ್ಯ ಬದುಕಿನಲ್ಲಿ ಹೇಗೆ ಬದುಕೋದು ಎನ್ನುವ ಹಿಂದುವಿನ ಚಿಂತನೆಯ ಕುರಿತಂತೆ ವಿವೇಕಾನಂದರು ಅಲ್ಲಿ ಪ್ರೆಸೆಂಟ್ ಮಾಡಿದ್ರಂತೆ. ಅದಾದ ನಂತರ ವಿವೇಕಾನಂದರು ಮೊನೋಯಿಸಂನ ಕುರಿತಂತೆ, ಏಕದೇವತಾವಾದದ ಕುರಿತಂತೆ ಮಾತನಾಡಿದ್ದಲ್ಲದೆ, ಸ್ವಾಮಿ ವಿವೇಕಾನಂದರ ಕೊನೆಯ ಭಾಷಣ ರೀಇನ್ಕಾರ್ನೇಷನ್ ಮೇಲೆ, ಪುನರ್ಜನ್ಮದ ಮೇಲೂ ಆಗಿತ್ತು ಅನ್ನೋದು ಉಲ್ಲೇಖಗೊಂಡಿದೆ. ಇದರ ಕುರಿತಂತ ಅನೇಕ ಪೇಪರ್ ಕಟ್ಟಿಂಗ್ಸ್ಗಳನ್ನು ಆನಂತರ ನ್ಯೂ ಫೈಂಡಿಂಗ್ಸ್ನಲ್ಲಿ ಅದನ್ನು ಕೊಡಲಾಗಿದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದೆ ಅಲ್ಲಿಂದ ಸ್ವಾಮಿ ವಿವೇಕಾನಂದರು ಸ್ಟ್ರೀಟರ್ನ್ ಅಂತ ಒಂದು ಜಾಗಕ್ಕೆ ಹೋದ್ರು. ಇದು ಚಿಕಾಗೋದಿಂದ 1-1.5 ಗಂಟೆಗಳ ಜರ್ನಿ ಇರುವಂತ ಜಾಗ. ಇದೊಂಥರ ಕಲ್ಚರ್ಡ್ ಪ್ಲೇಸ್ಗಳಲ್ಲಿ ಒಂದು. ಇಲ್ಲೊಂದು 20 ಚರ್ಚ್ಗಳಿದ್ವು. 20 ಚರ್ಚ್ಗಳು ಕೂಡ ಮುಕ್ತವಾಗಿ ವಿವೇಕಾನಂದರನ್ನ ಸ್ವಾಗತಿಸಲಿಕ್ಕೆ ಸಿದ್ಧವಾಗಿದ್ದಂಥ ಚರ್ಚ್ಗಳು. ಈ ಮುಕ್ತತೆ ಇದ್ದಿದ್ದರಿಂದಲೇ ಸ್ವಾಮಿ ವಿವೇಕಾನಂದರು ಅಲ್ಲಿ ಭಾಷಣ ಮಾಡಿದ್ದಾರೆ ಅಂತ ಗೊತ್ತಾದಾಗ, ಅದರಲ್ಲೂ ವಿವೇಕಾನಂದರ ಭಾಷಣವನ್ನು ಕೇಳಿದಂಥ ಈ ಚರ್ಚಿನ ಮುಖ್ಯಸ್ಥರು ವಿವೇಕಾನಂದರನ್ನ ಸ್ಟ್ರೀಟರ್ಗೆ ಆಹ್ವಾನಿಸಿ ಅವ್ರಿಗೆ ಅಲ್ಲಿರುವಂಥ ದೊಡ್ಡ ಒಪೆರಾ ಹಾಲ್ನಲ್ಲಿ ಅವರಿಗೆ ಮಾತನಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಈ ಸ್ಟ್ರೀಟರ್ ಅನ್ನುವಂಥ ಈ ನಗರ ಎಷ್ಟು ವಿಶೇಷವಾಗಿತ್ತು ಅಂದರೆ 10,000 ಜನಸಂಖ್ಯೆ ಅಲ್ಲಿದ್ದಿರ್ಬೋದು. ಆದರೆ ಜನ ತುಂಬ ಕಲ್ಚರ್ಡ್ ಆಗಿದ್ದು, ಅವರು ಅತ್ಯಂತ ವಿವೇಕಾನಂದರನ್ನು ಸ್ವೀಕಾರ ಮಾಡಿದ ರೀತಿ ಬಹಳ ವಿಶಿಷ್ಟವಾಗಿತ್ತು. ವಿವೇಕಾನಂದರು ಇಲ್ಲಿದ್ದ 2 ದಿನಗಳ ಕಾಲ ಕರ್ನಲ್ ರಾಲ್ಫ್ ಪ್ಲಮ್ ಮನೆಯಲ್ಲಿದ್ದರು. ಆ ರಾಲ್ಫ್ ಪ್ಲಮ್ ಕೂಡ ಆ ನಗರದ ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ. ನೀವು ಸ್ಟ್ರೀಟರ್ ಅಂತ ಹೇಳಿದ್ರೆ ಆತನ ಹೆಸರು ಹೇಳದೆ ಇರ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಹಾಗೆ ರಾಲ್ಫ್ ಪ್ಲಮ್ನ ಮನೆಯಲ್ಲಿ ಅವ್ರಿಗೆ ಇರ್ಲಿಕ್ಕೆ ಸಾಧ್ಯವಾಗಿತ್ತು. 2 ದಿನಗಳ ಕಾಲ ಉಳಿದಿದ್ರು. ನಾನು ಯಾಕೆ ಪ್ರತಿ ಬಾರಿ ಈ ಹೆಸರನ್ನ, ಆ ವ್ಯಕ್ತಿಗಳ ಘನತೆಯನ್ನು ಹೇಳ್ತೀನಿ ಅಂತಂದ್ರೆ, ಯಾವ ವಿವೇಕಾನಂದರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕಿಂತ ಮುಂಚೆ ಜನ ಬಾಗಿಲನ್ನು ತೆಗಿತಿರ್ಲಿಲ್ವೋ, ಬಾಗಿಲನ್ನು ತೆಗೆದು ಒಬ್ಬ ನೀಗ್ರೋ ಬಂದ ಅಂತ ದಡಾರಂತ ಬಾಗಿಲು ಮುಚ್ಚುತ್ತಾ ಇದ್ರು, ಆ ವಿವೇಕಾನಂದರಿಗೆ ಈಗ ಅಮೆರಿಕಾದ ಸಿರಿವಂತರ ಮನೆಯ ಬಾಗಿಲುಗಳು ತೆರೆಕೊಳ್ಳಲಿಕ್ಕೆ ಸಿದ್ಧವಾಗಿದ್ವು ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಸ್ವಾಮಿ ವಿವೇಕಾನಂದರು ಒಂದು ಪತ್ರದಲ್ಲಿ ತುಂಬಾ ಚೆನ್ನಾಗಿ ಬರೀತಾರೆ, ನನಗೀಗ ಅಮೆರಿಕಾದ ಸಿರಿವಂತರ ಕಾಲೋನಿಗಳು ತೆರೆಯಲ್ಪಟ್ಟಿವೆ, ನಾನು ಎಲ್ಲಿಗೆ ಬೇಕಿದ್ರೂ ಹೋಗಬಹುದು ಈಗ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತ. ವಿವೇಕಾನಂದರನ್ನ ಈ ಕ್ರಿಶ್ಚಿಯನ್ ಪಾದ್ರಿಗಳು ಇಷ್ಟು ವಿರೋಧಿಸ್ತಾ ಇದ್ದಾಗಲೂ ಕೂಡ ಅಮೆರಿಕಾದ ಒಂದು ಪ್ರತಿಭಾವಂತ ವರ್ಗ, ಅಮೆರಿಕಾದ ಒಂದು ಸಿರಿವಂತ ವರ್ಗ ವಿವೇಕಾನಂದರನ್ನ ಅಪ್ಪಿಕೊಳ್ಳಲಿಕ್ಕೆ ಸಿದ್ಧವಾಗಿತ್ತು. ಸ್ವಾಮಿ ವಿವೇಕಾನಂದರು ಆ ಹಾಲ್ನಲ್ಲಿ, ಒಪೆರಾ ಹಾಲ್ನಲ್ಲಿ ಏನ್ ಮಾತನಾಡಿದ್ರೋ
ಪ್ಲಮ್ ಒಪೆರಾ ಹಾಲ್ನಲ್ಲಿ ಆ ಮಾತಾಡಿದ್ದನ್ನ ಅಲ್ಲಿನ ಒಂದು ಪತ್ರಿಕೆ ಡೈಲಿ ಮಾನಿಟರ್, ಸ್ಟ್ರೀಟರ್ ಡೈಲಿ ಮಾನಿಟರ್ ಪತ್ರಿಕೆ ವರದಿ ಮಾಡುತ್ತೆ. ನಾನು ಆ ವರದಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಇಚ್ಛೆ ಪಡಿಸ್ತೀನಿ ಮಿತ್ರರೇ. ಆ ವರದಿಯ ಟೈಟಲ್ ಹರ್ಡ್ ದ ಹಿಡನ್ ಅಂತ ಇತ್ತು. ಅದರಲ್ಲಿ ಸ್ವಾಮಿ ವಿವೇಕಾನಂದ ಡಿಲಿವರ್ಸ್ 2 ಇಂಟ್ರೆಸ್ಟಿಂಗ್ ಟಾಕ್ಸ್ ಟು ಸ್ಟ್ರೀಟರ್ ಆಡಿಯನ್ಸಸ್. ಕೇಳಿ ಅದರ ಮೊದಲ 4 ಸಾಲುಗಳು, ರೋಮಾಂಚನವಾಗದೆ ಹೋದರೆ ಹೇಳಿ. Cull from the dictionary 100 superlative adjectives descriptive of the highest, most cultivated and active intellectuality. Then go to hear Kananda. Kananda andre Vivekananda. Before he has talked 10 minutes, you will toss your collection of choice adjectives in the waste basket and acknowledge your inability to describe this wonderful man. ಅರ್ಥ ಏನು ಗೊತ್ತೇನು? ನೀವು ಡಿಕ್ಷನರಿನ ತೆಗೆದು ಅದ್ಭುತವಾದ್ದು, ಶ್ರೇಷ್ಠವಾದ್ದು, ಇವೆಲ್ಲಕ್ಕೂ ಪರ್ಯಾಯವಾಗಿರುವಂಥ ಎಲ್ಲ ಪದಗಳನ್ನು ಹುಡುಕಿಟ್ಕೊಳ್ಳಿ. ಆನಂತರ ವಿವೇಕಾನಂದರ ಭಾಷಣ ಕೇಳಲಿಕ್ಕೆ ಹೋಗಿ 10 ನಿಮಿಷದಲ್ಲಿ ನಿಮ್ಮ ತಲೆಯಲ್ಲಿ ಕೂತಿರುವಂಥ ಈ ಪದಗಳೆಲ್ಲ ಕೊಡವಿಕೊಂಡು ಹೋಗುತ್ತೆ ಮತ್ತು ಈ ಅದ್ಭುತವಾದ ವ್ಯಕ್ತಿಯನ್ನು ವರ್ಣಿಸಲಿಕ್ಕೆ ನಿಮ್ಮ ಬಳಿ ಪದಗಳಿಲ್ಲದಾಗತ್ತೆ ಅಂತ ಬರೆಯುತ್ತೆ ಡೈಲಿ ಮಾನಿಟರ್. ವಿವೇಕಾನಂದರನ್ನ ಆ ಸ್ಟ್ರೀಟರ್ನ ಒಂದು ಪತ್ರಿಕೆಯ ಒಬ್ಬ ಸಂಪಾದಕ ರಿಸೀವ್ ಮಾಡಿರುವಂಥ ರೀತಿ ಅದು. ವರ್ಣಿಸಲಿಕ್ಕೆ ನಿಮ್ಮ ಬಳಿ ಪದಗಳಿಲ್ಲ ಅಂತ ಆ ವ್ಯಕ್ತಿಯ ಕುರಿತಂತೆ, ವ್ಯಕ್ತಿತ್ವದ ಕುರಿತಂತೆ ಹೇಳುತ್ತೆ. ಯುವರ್ ಎನಿಬಿಲಿಟಿ, ಯು ಅಕ್ನಾಲೇಜ್ ಯುವರ್ ಇನಿಬಿಲಿಟಿ ಟು ಡಿಸ್ಕ್ರೈಬ್ ದಿಸ್ ವಂಡರ್ಫುಲ್ ಮ್ಯಾನ್ ಅಂತ ಹೇಳುತ್ತೆ. ಅದು ಮುಂದೆ ಹೇಳುತ್ತೆ, ದ ಸೂಪರ್ ಹಿಂದೂ ಕೇಮ್ ಟು ಸ್ಟ್ರೀಟರ್ ಅಂಡ್ ಆನ್ ಸ್ಯಾಟರ್ಡೇ ನೈಟ್ ಲೆಕ್ಚರ್ ಟು ಅ ಸ್ಮಾಲ್ ಆಡಿಯನ್ಸ್ ಎಟ್ ದ ಒಪೆರಾ ಹೌಸ್. His talk was descriptive of the life and customs of his people, contrasted with the religion and customs of the Western nations. There were frequent flashes of eloquence that presaged the fine address which he was to make the following night. Last night, Vivekananda occupied the pulpit of the Church of Goodwill. He delivered a wonderful address permeated with his own intense personality. The house was crowded and he commanded the breathless attention of every hearer. ಏನು ಹೇಳುತ್ತೆ ಇದು ಅಂತಂದರೆ, ವಿವೇಕಾನಂದರು ತನ್ನ ದೇಶದ ಜನರ ಕಸ್ಟಮ್ಸ್, ಆಚರಣೆಗಳನ್ನು, ವಿಚಾರಗಳನ್ನು ಪಶ್ಚಿಮದ ಜನರ ಆಚರಣೆ ವಿಚಾರಗಳೊಂದಿಗೆ ತುಲನೆ ಮಾತಾಡ್ತಾ ಹೋದರು. ಈ ಹಿಂದೆಯೂ ಕೂಡ ಅವರೊಂದು ಚರ್ಚಿನಿಂದ ಮಾತಾಡ್ತಾ ಹೇಗೆ ಮಾತನಾಡ್ತಿದ್ರು ಅಂತಂದರೆ, ಪ್ರತಿಯೊಬ್ಬ ಕೇಳುಗನ ಏಕಾಗ್ರತೆಯನ್ನು ತನ್ನೆಡೆಗೆ, ಮನಸ್ಸನ್ನು ತನ್ನೆಡೆಗೆ ಸೆಳೆಕೊಳ್ಳುವಂತೆ ವಿವೇಕಾನಂದರು ಮಾತನಾಡ್ತಿದ್ರು ಅಂತ. ವಾಹ್, ಏನು ಸುಂದರವಾದ ವರ್ಣನೆ ಇದು. ಆ ಪತ್ರಿಕೆ ಮುಂದೆ ತುಂಬ ವರ್ಣನೆ, ಇನ್ನೂ ಹೆಚ್ಚಿನ ವರ್ಣನೆ ಮಾಡುತ್ತೆ. ಈ ವರ್ಣನೆಯನ್ನು ನಾನು ನಾಳಿನ ಎಪಿಸೋಡ್ನಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.